ಎಲ್ರಿಗೂ ನಮಸ್ಕಾರ. ಏನಪ್ಪ ವಿಷಯ ಅಂತಂದ್ರೆ ನಮ್ಮ ಬೆಂಗಳೂರು ಮೇಲೆ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ತಾ ಇದೀವಿ. ನೋಡ್ಬೋದು ನೀವು ಬೇಡದನ್ನ ಒಂದ್ ಕಡೆಯಿಂದ ಹೊಡೆದು ಆಚೆ ಹಾಕಿದ್ದಾರೆ. ನಾನು ಫಾರ್ಮ್ ಅಲ್ಲಿ ಇದ್ನಲ್ಲ, ಸೊ ಬಿಫೋರ್ ಆಫ್ಟರ್ ವಿಡಿಯೋ ಮಾಡಕ್ಕಾಗಿಲ್ಲ. ಈಗ ಹೊಡೆದಿರೋ ತೋರಿಸ್ತಾ ಇದೀನಿ. ಫುಲ್ ಅಂಡ್ ಫುಲ್ ವಾಸ್ತು ಪ್ರಕಾರ ಎಲ್ಲ ಕಲ್ಸಿ ಕಟ್ಬಿಡಿದ್ರು. ಅದಕ್ಕೆ ಈಗ ಸ್ವಲ್ಪ ಎಲ್ಲ ಹೊಡೆದು ಆಲ್ಟ್ರೇಷನ್ ಮಾಡಿಸ್ತಾ ಇದೀವಿ. ನನ್ನ ಪ್ರಕಾರ ಬ್ಯಾಲೆನ್ಸಿಂಗ್ ಆಫ್ ದ ಎನರ್ಜೀಸ್ ಇಸ್ ವಾಸ್ತು ಅಂತ. ನೋಡಿ, ಇವೆಲ್ಲ ಒಳ್ಳೆ ಆಂಟಿಕ್ ಟೀಕ್ ಮರದ ಡೋರ್ಗಳು ಯಾರು ಬೇಕಾದ್ರೆ DM ಮಾಡಿ. ಸೈಡ್ ದೊಡ್ಡದಾಗಿದ್ರು ಮನೆ ಯಾಕೆ ಚಿಕ್ಕದಾಗ ಕಾಣುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಇವಾಗಿನ ಹೊಸ ಬಿಲ್ಡಿಂಗ್ ಗಳು ಯಾಕೆ ಕ್ರ್ಯಾಕ್ ಬಿಟ್ಕೋತೀವಿ ಅಂತಂದ್ರೆ ಸಿಕ್ತಿರೋ ಮೆಟೀರಿಯಲ್ ಅಂತದ್ದು. ಏನೇ ಟೆಕ್ನಾಲಜಿ ಮುಂದುವರೆದಿರ್ಬೋದು, ದುಡ್ಡು ಕೊಟ್ಟು ಮೆಟೀರಿಯಲ್ ತರಬಹುದು, ಬಟ್ ಹಳೆ ಕಾಲದ ಗುಣಮಟ್ಟ ಇಲ್ಲ. ನೋಡಿ, ಅವಾಗೆಲ್ಲ 1.5 ಅಡಿ ಗೋಡೆ ಕಟ್ತಾ ಇದ್ರು. ನೋಡಿ, 1.5 ಅಡಿ ಗೋಡೆ ಯಾವ ತರ ಅಂತಂದ್ರೆ 9 ಇಂಚ್ ಉದ್ದ ಬರುತ್ತೆ, 4 ಇಂಚ್ ಅಗಲ ಬರುತ್ತೆ ಇಟ್ಕೆ. ನೋಡಿ, ಕಟ್ಬೇಕಾದ್ರೆ ಈ ತರ ಪ್ಲೇಸ್ ಮಾಡಿರ್ತಾರೆ. 9 ಇಂಚ್ ಇಟ್ಕೆ ಪ್ಲಸ್ 4 ಇಂಚು ಆಚೆ ಈಚೆ ಮಧ್ಯ ಸಿಮೆಂಟ್ ಹಾಕಿರ್ತಾರೆ. ಈ ತರ ಕಾಣುತ್ತೆ. ಮಣ್ಣಿನ ಗೋಡೆ ತುಂಬಾ ಬಿಗಿ ಮತ್ತೆ ಬಾಳ್ಕೆ ಬರೋದು. ಸರಿ ಅಂತ ಸಂಜೆ ಎದ್ದು ರೆಡಿಯಾಗಿ ಕಾರ್ ಎತ್ಕೊಂಡು ಯಲಹಂಕ ಹೋಗ್ಬೇಕಿತ್ತು. ಒಂದು ಮದ್ವೆ ಇದೆ. ಮುಂಚೆ ಎಲ್ಲ ಬೆಂಗಳೂರು ಕಾರ್ ಎತ್ಕೊಂಡು ಸುತ್ತಾಡಬೇಕು ಅಂತಂದ್ರೆ ಖುಷಿ ಆಗೋದು. ಒಳ್ಳೆ ವೆದರ್ ಬೇರೆ ಇದೆ, ಮೋಡ ಕವಿದ ವಾತಾವರಣ ಬೆಂಗಳೂರಲ್ಲಿ. ಬೆಂಗಳೂರಿಗೆ ಬಂದ್ ಜನಸಂಖ್ಯೆ ತುಂಬಿಕೊಂಡಿರೋದಕ್ಕೂ ಈ ತರ ಟ್ರಾಫಿಕ್ ಆಗಿರೋದಕ್ಕೂ ಯಾವನಪ್ಪ ಕಾರ್ ಓಡಿಸ್ತಾನೆ ಅನ್ಸ್ತದೆ. ನಮ್ ಬೆಂಗಳೂರು ಒಂದೇ ಜಾಗ ಅನ್ಸುತ್ತೆ. ಎಲ್ಲಾರು ಹೋಗ್ಬೇಕು ಅಂದ್ರೆ ಡಿಸ್ಟೆನ್ಸ್ ನೋಡಲ್ಲ, ಟ್ರಾಫಿಕ್ ಟೈಮಿಂಗ್ಸ್ ನೋಡ್ತೀವಿ. ನೋಡಿ, ಆಗ್ಲೇ ಮೋಡ ಮುಚ್ಕೊಂಡು ಮಳೆ ಸ್ಟಾರ್ಟ್ ಆಯ್ತು ಬೆಂಗಳೂರಲ್ಲಿ. ನಮ್ ಗೂಗಲ್ ಮ್ಯಾಪ್ ನೋಡಿದ್ರೆ ಫುಲ್ ಟ್ರಾಫಿಕ್ ಮಚ್ಚ ಅಂತ ತೋರಿಸ್ತಾಳೆ. ಹಂಗೋ ಹಿಂಗೋ ಟ್ರಾಫಿಕ್ ಎಲ್ಲ ದಾಟ್ಕೊಂಡು ಈಗ ಚೌಲ್ಟ್ರಿ ಕಡೆ ಬಂದಾಯ್ತು. ನಮ್ಮ ಮಚ್ಚಂಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ವಿಶ್ ಮಾಡಿ, ನಾವೆಲ್ಲ ಬಾಷಲ್ ಟ್ರೈನಿಂಗ್ ಮಾಡ್ಬೇಕು, ಒಂದೇ ಟ್ರೇಡ್ ಮೇಟ್ಸ್. ಹಾಗೆ ನಮ್ಮ ಹುಡುಗನ ಜೊತೆ ಒಂದು ಗ್ರೂಪ್ ಫೋಟೋ ತಗೊಂಡು ನಾವೊಂದು ಫೋಟೋ ತಗೊಂಡು ಊಟ ಮಾಡಿ ನಮ್ಮ ಮಚ್ಚನ್ ಡ್ರಾಪ್ ಮಾಡಿ ಸೀದಾ ಮನೆ ಕಡೆ ಬಂದೆ.